ಶುರುವಾಯ್ತು. ಮ್ಯಾಚ್ ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಸಲಗೆ ಸ್ವಾಗತ ಸುಸ್ವಾಗತ. ಏನು ಬೆಂಕಿ ಮ್ಯಾಚು ಗುರು! ಫೈನಲಿ ಡೆಲ್ಲಿನಲ್ಲೂ ಹೋಗಿ ಡೆಲ್ಲಿಯವ್ರಿಗೆ ಸೋಲಿಸ್ಬಿಟ್ಟು ಅದ್ಭುತವಾದಂಥ ಒಂದು ಗೆಲುವನ್ನು ಪಡೆದುಕೊಂಡಿದ್ದೀವಿ. ಇವತ್ತು ಸಖತ್ ಖುಷಿ ಆಗ್ತಾ ಇದೆ. ಎಲ್ಲ RCB ಅಭಿಮಾನಿಗಳಂತೂ ಟಾಪ್ ಲೆವೆಲಲ್ಲಿ ಮೆರೆದಾಡ್ತಿದ್ದಾರೆ ಇವತ್ತು. ಏನಕ್ಕೆ ಅನ್ನೋದಾದರೆ RCB ಟಾಪ್ ಲೆವೆಲಲ್ಲಿ ಬಂದಿದೆ ಗುರು. ಇವಾಗ ಪಾಯಿಂಟ್ ಟೇಬಲಲ್ಲಿ ನಾವೇ ಟಾಪ್. ಇವಾಗ RCB ಅವರು ಏನು ಮ್ಯಾಚ್ ಅಂತೀರಾ, ಸಾಕತ್ ಸೈಕ್. ನಮ್ಮ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಅವರ ಬ್ಯಾಟಿಂಗ್ ಅಮೇಝಿಂಗ್ ಆಗಿತ್ತು. ಏನು ಪೇಷನ್ಸಿಂದ ಆಡಿದ್ರು ಕೃಣಾಲ್ ಪಾಂಡ್ಯ ಗುರು. ಏನು ಮ್ಯಾಚ್ ಆಡಿದ್ರು, ಸಾಕತ್ ಸೈಕು. ಬಾಲಿಂಗಲ್ಲೂ ಸೈ, ಬ್ಯಾಟಿಂಗಲ್ಲೂ ಸೈ ಅಂತ ತೋರಿಸ್ಬಿಟ್ರು. ಏನೋ ಒಂದು ಲೆವೆಲಲ್ಲಿ ಫುಲ್ಲು ಯಾವ ಥರಪ್ಪ ಅಂದರೆ ಬಿದ್ದೋಗ್ಬಿಟ್ಟಿದ್ವಿ, ಸತ್ತೋಗ್ಬಿಟ್ಟಿದ್ವಿ, ಇನ್ನೇನು ಮುಗೀತಪ್ಪ ಮ್ಯಾಚು ಅಂತ. ಯಾಕಂದರೆ 25ಕ್ಕೆ 3 ವಿಕೆಟ್ಗಳನ್ನ ಕಳ್ಕೊಂಡ್ಬಿಟ್ಟಿದ್ವಿ. ಅದು ಮೇನ್ ವಿಕೆಟ್ಗಳು. ಮುಗೀತು, ಮ್ಯಾಚ್ ಸತ್ತೋಯ್ತು ಇವತ್ತು ಅಂತ ಅಂದ್ಕೊಂಡ್ವಿ. ಆ ಟೈಮಲ್ಲಿ ಕೃಣಾಲ್ ಪಾಂಡ್ಯ ಬಂದವರೇ ಕೊಹ್ಲಿ ಜೊತೆಗೆ ಒಂದು ಅದ್ಭುತವಾದಂಥ ಪಾರ್ಟ್ನರ್ಶಿಪ್ನ ಮಾಡಿ RCBನ ಗೆಲುವಿನ ದಡಕ್ಕೆ ಮುಟ್ಟಿಸೇ ಬಿಟ್ರು ಕೊನೆಗೂ ಅಂತಲೇ ಹೇಳ್ಬೋದು. ಏನು ಅದ್ಭುತ ಅಂದರೆ ಸಖತ್ ಸೈಕ್ ಮ್ಯಾಚ್ ಮಾತ್ರ. ಅದರಲ್ಲಿ ಬೇರೆ ನಮ್ಮ ಕಿಂಗ್ ಕೊಹ್ಲಿ ಅವರು ರಿವೆಂಜ್ ತೊಗೊಳಕ್ಕೆ ವೆಯ್ಟ್ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ರಿ ಇವತ್ತು. ಹೆಂಗಾದರೂ ಮಾಡಿ ಡೆಲ್ಲಿನಲ್ಲಿ ಗೆಲ್ಲೇಬೇಕು ಅಂತ. ಆ ಮನುಷ್ಯ ಅದೇನಂತಾರಲ್ಲ, ಚೇಸ್ ಮಷಿನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚೇಸಿಂಗ್ ಅಂತ ಬಂದಾಗ, ಅದು RCB ಅಂತ ಬಂದಾಗ ಬಿಡೋ ಮಾತೇ ಇಲ್ಲ. ಏನು ಲೆವೆಲಲ್ಲಿ ಆಡಿದ್ರು, ಸಖತ್ ಸೈಕ್ ಮ್ಯಾಚು. ಯಪ್ಪ, ಹಾಲು ಕುಡ್ದಷ್ಟು ಸಂತೋಷ ಆಗ್ಬಿಟ್ಟಿದೆ ನನಗಂತೂ. ಯಾಕಂದರೆ ಪಾಯಿಂಟ್ಸ್ ಟೇಬಲಲ್ಲಿ ಬೇರೆ ಟಾಪಲ್ಲಿ ಬಂದಿದ್ದೀವಿ. ಎಲ್ಲರೂ ಹೊರ್ಕೊತವ್ರೆ RCBನ ನೋಡಿ. ಏನಕ್ಕಂದರೆ ಫುಲ್ ಟಾಪಲ್ಲಿ ಬೇರೆ ಹೋಗ್ಬಿಟ್ರಲ್ಲ ಅಂತ. ಚೆನ್ನೈ ಬೇರೆ ಮಕಾಡಕ್ಕೆ ಮಲ್ಕೊಂಡು ಮನೆಗೆ ಹೋಗ್ಬಿಟ್ಟಿದೆ. ಚೆನ್ನೈ ಫ್ಯಾನ್ಸ್ ಲಾಲಿಪಂಪ್ ಅಂತ ಹಿಡ್ಕೊಂಬಂದವರೆಲ್ಲ ಇವಾಗ ಎಲ್ಲೋದ್ರು, ಏನು ಕತೆನೋ. ಇವಾಗ ಅವರಿಗೆ ನಮ್ಮ ಪಾಯಿಂಟ್ಸ್ ಟೇಬಲ್ನ ತೋರಿಸ್ಬೇಕಾಗಿದೆ, ಎಲ್ಲಿದ್ದೀವಿ ನಾವು ಅನ್ನೋದನ್ನ ತೋರಿಸ್ಬೇಕಾಗಿದೆ. ಇನ್ನೊಂದು ಏನು ವಿಚಾರ ಗೊತ್ತಾ ನಿಮಗೆ, ಹೊರ್ಗಡೆ ಆಡಿರೋ ಎಲ್ಲ ಮ್ಯಾಚ್ಗಳನ್ನು ಹೊಡೆದು ಉಳಿಸ್ಬಿಟ್ಟಿದ್ದೀವಿ. ಎಲ್ರಿಗೂ ಹೊಡೆದು ಉಳಿಸಿದ್ದೀವಿ, ಯಾರ್ಯಾರಿಗೂ ಬಿಟ್ಟಿಲ್ಲ. ಯಾವ್ಯಾವ ಊರಲ್ಲಿ ಹೋಗಿದ್ದೀವಿ, ಯಾವ್ಯಾವ ಮ್ಯಾಚ್ ಆಡಿದ್ದೀವಿ, ಎಲ್ರಿಗೂ ಹೊಡೆದು ಬಂದುಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಸರಿಯಾಗಿರ್ತಕ್ಕಂಥ ಒಂದು ಲೆವೆಲಲ್ಲಿ ಹೋಗ್ತಾ ಇದೆ RCB ಟೀಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನು ಮಸ್ತ್ ಮ್ಯಾಚ್ ಇದ್ರೆ. ಓವರಾಲ್ ಆಗಿ ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನೋಡೋದಾದರೆ, ಟಾಸನ್ನು ಗೆದ್ದು ನಾವು ಫೀಲ್ಡಿಂಗ್ನ ತೊಗೊತೀವಿ. ಫಸ್ಟ್ ಬ್ಯಾಟಿಂಗ್ನ ಡೆಲ್ಲಿಯವ್ರಿಗೆ ಬಿಟ್ಕೊಡ್ತೀವಿ. ನನಗೆ ಅಲ್ಲೊಂದು ಭಯ ಇತ್ತು. ಏನಕ್ಕಂದರೆ ಡೆಲ್ಲಿನಲ್ಲಿ ಆಡಿರ್ತಕ್ಕಂಥ ಎಲ್ಲ ಮ್ಯಾಚ್ಗಳಲ್ಲಿ ಸೆಕೆಂಡ್ ಬ್ಯಾಟಿಂಗು ಸೋತಿರೋ ಎಕ್ಸಾಂಪಲ್ಸ್ ತುಂಬ ಇತ್ತು. ಸೊ ಹಂಗಾಗಿ ಅಲ್ಲಿ ಏನಾಗುತ್ತೆ ಅನ್ನೋ ಭಯ ಇತ್ತು. ಬಟ್ ಏನೋ ಕಾನ್ಫಿಡೆನ್ಸಲ್ಲಿ ತೊಗೊಂಡ್ರು ಫೀಲ್ಡಿಂಗ್ನ. ಅದಾದ ನಂತರ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟರು. ಅಭಿಷೇಕ್ ಪೂರಲ್ಲು ಮತ್ತು ಡುಪ್ಲೆಸಿಸ್ ಬಂದರು. ಡುಪ್ಲೆಸಿಸ್ ನಾನು ಬರೋಲ್ಲ, ಇಂಜುರಿ ಅಂದ್ಕೊಂಡಿದ್ದೆ. ಡುಪ್ಲೆಸಿಸ್ ಬಂದರು. ಇಬ್ಬರು ಸಾಕಾಗಿರೋ ಸ್ಟಾರ್ಟ್ ಮಾಡ್ತಾರೆ ಒಂದು ಲೆವೆಲಲ್ಲಿ. ಅಭಿಷೇಕ್ ಪೂರಲ್ ಅಂತೂ ಏನು ಗುರು, 11 ಬಾಲಲ್ಲಿ 28 ರನ್ ಹೊಡಿತಾರೆ. ಬಟ್ ಹಿಂಗೆ ಮಾಡಿ ನಮ್ಮ ಹೇಜಲ್ ಅಣ್ಣ ಬಂದು ಸರಿಯಾಗಿಯೇ ಅಭಿಷೇಕ್ ಪೂರಲ್ ವಿಕೆಟ್ ಹಾಕ್ಬಿಡ್ತಾರೆ. ಅವಾಗ ಏನೋ ಒಂದು ನೆಮ್ಮದಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವಿಕೆಟ್ ಬಿತ್ತು ಗುರು ಅಂದ್ಕೊಂಡು. ಅಭಿಷೇಕ್ ಪೂರಲ್ ಹೋದ್ರೇನಾಯಿತು, ಫ್ಯಾಫ್ ಅವರು ಚೆನ್ನಾಗಿಯೇ ಆಡ್ತಾ ಇರ್ತಾರೆ ಪಿಚ್ಚಲ್ಲಿ. ಅದಾದ ನಂತರ ಅವ್ರಿಗೆ ಸಾಥ್ ಕೊಡೋಕ್ಕೆ ಬರ್ತಕ್ಕಂಥ ನಮ್ಮ ಕನ್ನಡಿಗ ಕರುಣ್ ನಾಯರ್. ನನಗೆ ಅವ್ರದ್ದೊಂದು ಭಯ ಇತ್ತು, ಕರುಣ್ ನಾಯರ್ ಏನಾದರೂ ಬ್ಲಾಸ್ಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರೆ RCB ಕತೆ ಮುಗೀತು ಗುರು ಅಂತ ಒಂದು ಭಯ ಇತ್ತು. ಬಟ್ ಅಲ್ಲಿ ನಮ್ಮ ಅದ್ಭುತವಾದಂಥ ಕೃಣಾಲ್ ಪಾಂಡ್ಯ ಬಾಲಿಂಗ್ ಬರುತ್ತೆ ಗುರು. ಕೃಣಾಲ್ ಪಾಂಡ್ಯ ಬಾಲ್ಗೆ ಆ ಒಂದು ನಮ್ಮ ಕನ್ನಡದ ಕಂದ ಕರುಣ್ ನಾಯರ್ ಕೂಡ ಔಟ್ ಆಗಿ ಹೋಗ್ತಾರೆ. ಅಲ್ಲಿಗೆ ಡೆಲ್ಲಿ ಒಂದು ಲೆಕ್ಕಕ್ಕೆ ಫುಲ್ ಸೈಲೆಂಟ್ ಆಗಿಬಿಡುತ್ತೆ. ಅದಾದ ನಂತರ KL ರಾಹುಲ್ ಬರ್ತಾರೆ. ಫುಲ್ ಸ್ಟ್ಯಾಂಡ್ ಆಗಿಬಿಟ್ಟು ಅದ್ಭುತವಾಗಿ ಒಂದು ಮ್ಯಾಚ್ನ ಒಂದು ಲೆವೆಲ್ಗೆ ತೊಗೊಂಬರೋಕ್ಕೆ ಹೆಲ್ಪ್ ಮಾಡ್ತಾರೆ. ಏನಕ್ಕಂದರೆ ಆಲ್ರೆಡಿ ವಿಕೆಟ್ಸ್ ಬಿದ್ದುಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ಒಂದು ಪ್ರೆಷರಲ್ಲಿ ಬಂದುಬಿಟ್ಟಿರ್ತಾರೆ. ಸೊ ಆ ಒಂದು ಟೈಮಲ್ಲಿ KL ರಾಹುಲ್ ಅವರು ಸ್ಲೋ ಆಗಿ ಆಡಿಕೊಂಡು ಅದ್ಭುತವಾಗಿಯೇ ಮ್ಯಾಚ್ ತೊಗೊಂಬರ್ತಾರೆ. 39 ಬಾಲ್ಗಳಲ್ಲಿ 41 ರನ್ನನ್ನು ಹೊಡಿತಾರೆ. ಹಂಗೋ ಹಿಂಗೋ ಮಾಡಿ ಒಂದು ಲೆವೆಲ್ಗೆ ಸ್ಕೋರ್ನ ಮ್ಯಾಚ್ ಮಾಡೋದಕ್ಕೆ KL ರಾಹುಲ್ ಅವರು ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಫುಲ್ಲು ಲೋ ಸ್ಕೋರ್ ಆಗಿರುತ್ತೆ. ಅವಾಗ KL ರಾಹುಲ್ ಅವರೇ ಬಂದು ಸ್ವಲ್ಪ ಬೌನ್ಸ್ ಅಪ್ ಮಾಡಿ ಸ್ಕೋರ್ನ ತರೋದ್ರಲ್ಲಿ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂದ್ಕೊಳ್ಳಿ. ಅದಾದ ನಂತರ ಅಕ್ಷರ್ ಪಟೇಲ್ ಆಗಿರ್ಬೋದು, ಟಬ್ಸ್ ಆಗಿರ್ಬೋದು. ಅಕ್ಷರ್ ಪಟೇಲ್ ಏನು ಬಿಡಿ ಒಂದು 13 ರನ್ ಏನೋ ಹೊಡೆದ್ರು ಅಂದ್ಕೊತೀನಿ. ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಅವರು ಕೂಡ ಚೆನ್ನಾಗಿ ಆಡಿದ್ರು, ಒಂದು 34 ರನ್ ಹೊಡೆದ್ರು. ವಿಪ್ರಾಜ್ ನಿಗಮ್ ಅವರು ಒಂದು 12 ರನ್ನು. ಒಟ್ಟಾರೆಯಾಗಿ ನಮ್ಮ RCB ಬಾಲರ್ಸು ಅಟ್ಯಾಕಿಂಗ್ ಆಗಿರ್ತಕ್ಕಂಥ ಒಂದು ಬಾಲಿಂಗ್ನ ಮಾಡಿ ಡೆಲ್ಲಿನ ಫುಲ್ ಬಿಗಿದು ಕಟ್ ಹಾಕ್ಬಿಟ್ಟಿದ್ರು ಇವತ್ತಂತಲೇ ಹೇಳ್ಬೋದು. ಯಾವ ಲೆವೆಲಲ್ಲಿ ಟೈಟ್ ಆಗಿತ್ತು ಬಾಲಿಂಗ್ ಅಂದರೆ ಸ್ಕೋರೇ ಬರ್ತಿಲ್ಲ ಅಂದ್ಕೊಳ್ಳಿ. ಆ ಲೆವೆಲಲ್ಲಿ ಟೈಟ್ ಆಗಿರ್ತಕ್ಕಂಥ ಒಂದು ಬಾಲಿಂಗ್ ಇತ್ತು. ಸಕ್ಕತ್ತಾಗಿಯೇ ಆಡಿಸಿದ್ರು. ಫೀಲ್ಡಿಂಗು ಕೂಡ ಅದೇ ಥರ ಅಲ್ಟಿಮೇಟ್ ಆಗಿತ್ತು ಅಂದ್ಕೊಳ್ಳಿ. ಇದೆಲ್ಲದರ ಪ್ರಭಾವವಾಗಿ ಡೆಲ್ಲಿ ಬರೀ
20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಕೇವಲ 162 ರನ್ ಗಳಿಸೋದ್ರಲ್ಲಿ ಮಾತ್ರ ಯಶಸ್ವಿಯಾಗುತ್ತೆ. ಅದು 162 ಏನಕ್ಕೆ ಬಂತಪ್ಪ ಅಂದರೆ ಕೊನೆಯಲ್ಲಿ ಸ್ಟಬ್ಸ್ ಮತ್ತು ವಿಪ್ರಾಜ್ ನಿಗಮ್ ಅವರು ಇಬ್ಬರು ಚೆನ್ನಾಗಿ ಆಡಿರ್ತಾರೆ. ಸೊ ಹೆಂಗೋ 162 ಬರುತ್ತೆ. 163 ರನ್ಗಳನ್ನು ಬೆನ್ನಟ್ಟಿದೆ ನಮ್ಮ RCB. ಸ್ಟಾರ್ಟಿಂಗಲ್ಲೇ ದೊಡ್ಡ ಸಂಕಷ್ಟಕ್ಕೆ ಬೀಳ್ತಾರೆ. ಇವತ್ತು ನಮ್ಮ ಉಪ್ಪು ಇದ್ದಿದ್ದಿಲ್ಲ, ಸಾಲ್ಟ್ ಅವರು ಇದ್ದಿದ್ದಿಲ್ಲ, ಅವ್ರ ಬದಲಿಗೆ ಬೆತಲ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು. ಪಾಪ ಅನ್ಫಾರ್ಚುನೇಟ್ಲಿ ಬೆತಲ್ ಅವರು ಬೇಗನೆ ಔಟ್ ಆಗಿ ಹೋಗ್ಬಿಡ್ತಾರೆ ತಮ್ಮ ಒಂದು ವಿಕೆಟ್ನ ಒಪ್ಪಿಸಿ. ಅದಾದ ನಂತರ ದೇವದತ್ ಪಡಿಕಲ್ ಬರ್ತಾರೆ, ಅನ್ಫಾರ್ಚುನೇಟ್ಲಿ ಅವರು ಔಟ್ ಆಗ್ತಾರೆ. ಅದಾದ ನಂತರ ರಜತ್ ಪಡಿದಾರ್ ಬರ್ತಾರೆ, ಅವರು ಔಟ್ ಆಗಿ ಹೋಗ್ತಾರೆ. 25 ರನ್ನಿಗೆ ಹೆಚ್ಚು ಕಡಿಮೆ 3 ವಿಕೆಟ್ನ ಕಳಿಸ್ಕೊಂಡು ಮುಗೀತು ಕತೆ ಗುರು ನಮ್ದು ಇವತ್ತು. ಅದು ಡೆಲ್ಲಿ ಮೈದಾನದಲ್ಲಿ ಸೋತ್ಬಿಡ್ತೀವಲ್ಲ, ಉರ್ಸಕ್ಕಂತ ಬಂದು ಅನ್ನೋ ಲೆವೆಲಲ್ಲಿ ಬಂದ್ಬಿಡ್ತೀವಿ. ನನಗಂತೂ ಹೋಗ್ಬಿಡುತ್ತೆ, ಏನಪ್ಪ ಹಿಂಗಾಗ್ಬಿಡುತ್ತಲ್ಲ, ಈ ಲೆವೆಲಲ್ಲಿ ಸೋಲಕ್ಕೆ ಬಂದ್ಬಿಟ್ರಲ್ಲ ಅಂತ. ಆವಾಗ ನಮ್ಮ ಕಿಂಗ್ ಕೊಹ್ಲಿ ಜೊತೆ ಕೃಣಾಲ್ ಪಾಂಡ್ಯ ಅವ್ರು ಸೇರ್ಕೊತಾರೆ. ಕೃಣಾಲ್ ಪಾಂಡ್ಯ ಬಂದ ತಕ್ಷಣವೇ ಅಂದ್ಕೊಂಡೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಕೃಣಾಲ್ ಪಾಂಡ್ಯ ಅವರು ಮತ್ತು ನಮ್ಮ ಕಿಂಗ್ ಕೊಹ್ಲಿ ಅವರು ಇಬ್ಬರು ಜೊತೆ ಆಟ ಏನು ಆಡಿದ್ರು ಗೊತ್ತಾ, ಇವತ್ತು ಕನಸಲ್ಲಿ ಬಂದಿರ್ತಾರೆ ಡೆಲ್ಲಿಯವ್ರಿಗೆ, ಆ ಲೆವೆಲಲ್ಲಿ ಆಡಿದ್ರು. ಕೃಣಾಲ್ ಪಾಂಡ್ಯ ಅಂತರೂ ರಿಸ್ಕ್ನ ತೊಗೊಂಡು ರಿಸ್ಕಿ ಶಾಟ್ಗಳನ್ನೆಲ್ಲ ಹೊಡೆದ್ರು. ನಮ್ಮ ಕೊಹ್ಲಿ ಅವರು ಅದೇ ಥರ ಸಖತ್ತಾಗಿರ್ತಕ್ಕಂಥ ಒಂದು ಸಾಥ್ ಕೊಟ್ಟರು ಅವರಿಗೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಿಂಗಲ್ಸು ಅದನ್ನೆಲ್ಲ ತೆಗೆದುಕೊಟ್ಟು ನೀನು ಆಡು, ನೀನು ಹೊಡಿ ಅಂದ್ಕೊಂಡು ಓಡಿಸಿ ಕೃಣಾಲ್ ಪಾಂಡ್ಯ ಅವರಿಗೆ 50ನೇ ಮಾಡಿಸ್ಬಿಟ್ರು ಅಂದ್ಕೊಳ್ಳಿ. ಏನು ಅದ್ಭುತ ಜೊತೆ ಆಟ ಅಂದರೆ ಅವರಿಬ್ಬರೇ ಇವತ್ತಿನ ಒಂದು ಗೆಲುವಿನ ರೂವಾರಿಗಳಂತ ಹೇಳಿದರೆ ತಪ್ಪಾಗಲ್ಲ. ಸಕ್ಕದಾಗಿರ್ತಕ್ಕಂಥ ಒಂದು ಮ್ಯಾಚನ್ನು ತೊಗೊಂಬಂದರು, ಅದ್ಭುತವಾಗಿಯೇ ಮಾಡಿದ್ರು. ಎಲ್ಲ ರೀತಿಯಿಂದ ಅವ್ರು ಹೊಡೆದಿರ್ತಕ್ಕಂಥ ರನ್ಗಳಿಂದ ಒಂದು ಲೆವೆಲಲ್ಲಿ RCB ಬಂತು ಅಂತಲೇ ಹೇಳ್ಬೋದಾಗಿರುತ್ತೆ. ಇವತ್ತು ಕೃಣಾಲ್ ಪಾಂಡ್ಯ ಅವರು ಕೇವಲ 47 ಬಾಲ್ಗಳಲ್ಲಿ 73 ರನ್ಗಳನ್ನು ಹೊಡಿತಾರೆ. ಅದರಲ್ಲಿ 4 ಸಿಕ್ಸರು ಮತ್ತು 5 4ಗಳನ್ನು ಒಳಗೊಂಡಿರ್ತಾರೆ. ಏನು ಅದ್ಭುತವಾದಂಥ ಬ್ಯಾಟಿಂಗ್ ಅಂದರೆ ಸರಿಯಾಗಿ ಬೌಂಡ್ರಿನೇ ಇಲ್ದಿರೋ ಟೈಮಲ್ಲಿ ಸಿಕ್ಸರ್ಗಳನ್ನ ಹೊಡೆದು ಎಲ್ಲ ಒಂದು RCB ಫ್ಯಾನ್ಗಳನ್ನ ಎಚ್ಚೆತ್ಕೊಳ್ಳೋ ಥರ ಮಾಡ್ತಾರೆ ಅಂದ್ಕೊಳ್ಳಿ. ಆವಾಗ ಒಂದು ಹೋಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ RCB ಅಂತ ಒಂದು ಚಾಂಟಿಂಗ್ ಸ್ಟಾರ್ಟ್ ಆಗುತ್ತೆ ಮೈದಾನದಲ್ಲಿ. ಅದ್ಭುತ ಬ್ಯಾಟಿಂಗ್ ಗುರು ಆ ಮನುಷ್ಯಂದು. ಓ ಮೈ ಗಾಡ್, ಸೀರಿಯಸ್ ಆಗಿ. ಅದೇ ಥರ ನಮ್ಮ ಜರ್ಸಿ ನಂಬರ್ 18 ನಮ್ಮ ಕಿಂಗ್ ಕೊಹ್ಲಿ ಅವರು 18 ರನ್ಗಳಿರಬೇಕಾದ್ರೆ ಗೆಲ್ಲೋದಕ್ಕೆ ಔಟ್ ಆಗಿಬಿಡ್ತಾರೆ. ಅವರು ಸ್ಕ್ರೀಸಲ್ಲಿ ಇದ್ಬಿಟ್ಟು ವಿನ್ನಿಂಗ್ ಮೂಮೆಂಟ್ನ ನೋಡಬೇಕು ಅಂತ ಇತ್ತು ನನಗೆ. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗಿಬಿಡ್ತಾರೆ 18 ರನ್ಗಳಿದ್ದಾಗ. ಟಿಮ್ ಡೇವಿಡ್ ಬರ್ತಾರೆ. ಟಿಮ್ ಡೇವಿಡ್ ಗೊತ್ತಲ್ಲ, ಮೊದಲೇ ಬ್ಲಾಸ್ಟಿಂಗು. ಕೇವಲ 5 ಬಾಲ್ಗಳಲ್ಲಿ 19 ರನ್ನನ್ನು ಹೊಡಿತಾರೆ. 1 ಸಿಕ್ಸರು 3 4ಗಳನ್ನು ಹೊಡಿತಾರೆ. ಅದರೊಟ್ಟಿಗೆ ನಮ್ಮ RCB ವಿಜಯದ ಪತಾಕೆಯನ್ನು ಹಾರಿಸೋದಕ್ಕೆ ರೆಡಿ ಆಗಿಬಿಡುತ್ತೆ. ಗೆದ್ದು ಬೀಗ್ಬಿಡ್ತಾರೆ. ಕೃಣಾಲ್ ಪಾಂಡ್ಯ ಅವರು ಅದ್ಭುತವಾದಂಥ 73 ರನ್ನುಗಳು ಗುರು. ಏನು ಸೈಕ್ ಬ್ಯಾಟಿಂಗ್ ಅಂತೀರಾ. ಡೆಲ್ಲಿನಲ್ಲೂ ಕೂಡ ಬಾಲಿಂಗ್ ಅದ್ಭುತವಾಗಿ ಆಡಿಸಿದ್ರು, ಸಕ್ಕದಾಗಿತ್ತು. ಲೈನ್ ಆ್ಯಂಡ್ ಲೆಂತು ಮಸ್ತಾಗಿತ್ತು. ಓವರಾಲ್ ಆಗಿ ಕ್ರೇಜಿಯಾಗಿರ್ತಕ್ಕಂಥ ಗೇಮು. ಇವಾಗ ನೆಮ್ಮದಿ ಏನಪ್ಪ ಎಲ್ಲ ಒಂದು RCB ಫ್ಯಾನ್ಗಳಿಗೆ ಅದಾದರೆ ಪಾಯಿಂಟ್ಸ್ ಟೇಬಲಲ್ಲಿ ನಾವೇ ಟಾಪ್ ಗುರು. ಇವಾಗ ನಮ್ಮ ಕೆಳಗಡೆದು ಎಲ್ಲರೂ ಇರೋದು. ಏನು ಚೆನ್ನೈ ಅಂತ ಬಡ್ಕೊತಾ ಇದ್ರು, ಪಾತಾಳದಲ್ಲಿ ಬಿದ್ದು ಮನೆಗೆ ಹೋಗ್ಬಿಟ್ಟಿದ್ದಾರೆ. RCB ಟಾಪಲ್ಲಿದ್ದು ಮೆರಿತಾ ಇದೆ. ಅದು RCB ಗತ್ತು ಇವಾಗ ಗೊತ್ತಾಗ್ತಾ ಇದೆ ಅವ್ರಿಗೆಲ್ಲ. ಇನ್ನೊಂದು ಖುಷಿ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನಪ್ಪ ಅನ್ನೋದಾದರೆ ಎಲ್ಲ ಹೊರಗಡೆ ಹೋಗಿ ಆಡಿರೋ ಮ್ಯಾಚ್ಗಳನ್ನು ಹುಡುಕಿ ಹೊಡೆದು ಹಾಕ್ಬಿಟ್ಟಿದ್ದೀವಿ RCB ಕಡೆಯಿಂದ. ಹೋಮ್ ಗ್ರೌಂಡಲ್ಲೂ ಹೊಡಿತೀವಿ ಅಂತ ಮೊನ್ನೆ ಮ್ಯಾಚಲ್ಲಿ ತೋರಿಸಿದ್ದೀವಿ. ಸೊ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ಗುರು ಟೋಟಲಾಗಿ RCB ಕಡೆಯಿಂದ. ಇದೇ ಥರ ಕಂಟಿನ್ಯೂ ಆದರೆ ಕಪ್ ಬರೋದ್ರಲ್ಲಿ ಡೌಟೇ ಇಲ್ಲ. ಈ ಸರ್ತಿ ಯಾವನಿಂದನೂ ತಡೆಯೋಕ್ಕಾಗಲ್ಲ ಕಪ್ RCB ಎತ್ತೋದನ್ನು. ನಿಜಕ್ಕೂ ಏನು ಹೇಳ್ಬೇಕು ಮಾತು ಬರ್ತಿಲ್ಲ, ಆ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಮ್ಯಾಚ್ ಆಯಿತು. ಓವರಾಲ್ ಆಗಿ ಕೃಣಾಲ್ ಪಾಂಡ್ಯಾಗೆ ಮಾತ್ರ ಮೆಚ್ಚಲೇಬೇಕು. ಇನ್ನು ನಮ್ಮ RCB ಬೌಲರ್ಸ್ಗಳಿಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅದರಲ್ಲಿ ಹೇಸಲ್ವುಡ್ಡು, ಭುವನೇಶ್ವರ್ ಕುಮಾರು, ಸುಯೇಶ್ ಶರ್ಮಾ ವಿಕೆಟ್ ತೆಗೆದಿಲ್ಲ ಅಂದರೂ ಬಾಲಿಂಗ್ ಮಾತ್ರ ಸೈಕಾಗಿ ಆಡಿಸಿದ್ರು. ಕೃಣಾಲ್ ಪಾಂಡ್ಯ ಅತಿ ಅದ್ಭುತ ಬ್ಯಾಟಿಂಗು. ಓವರಾಲ್ ಆಗಿ ಎಲ್ಲರನ್ನೂ ಅಖಾಡದಲ್ಲಿ ಅಡ್ಡಕ್ಕೆ ಮಲಗಿಸ್ಬಿಟ್ರು. ಡೆಲ್ಲಿ ಪಿಚ್ಚಲ್ಲಿನೇ ಮಲಗಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದೆ. ನಿಮಗೇನು ಅನ್ನಿಸ್ತು ಇವತ್ತಿನ ಒಂದು ಮ್ಯಾಚ್ ಬಗ್ಗೆ? ಹೆಂಗೆ ಅನ್ನಿಸ್ತು? ಏನೇನೆಲ್ಲ ನಿಮ್ಮ ಒಪಿನಿಯನ್ ಇದೆ ಈ ಒಂದು ಮ್ಯಾಚ್ ಬಗ್ಗೆ ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಈ ಒಂದು ರಿವ್ಯೂ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB. ಒಂದೇ ಮಾತ್ರ.